ವಿಶ್ವ ವಿಶಾಖನ್ ಮದುವೆನಲ್ಲಿ ಏನೋ ತೊಂದರೆ ಆಗಿದೆ, ಬಹುಶಃ ಲಗ್ನದ ಮುಹೂರ್ತದಲ್ಲೇ ಏನೋ ದೋಷ ಇತ್ತು ಅಂತ ತಾನೆ? ಮದುವೆನಲ್ಲಿ ಅಪಶಕನ ಆದ್ರಿಂದಾನೇ ವಿಶಾಖ ಮನೆ ಬಿಟ್ಟು ಹೋಗೋ ಹಾಗಾಯ್ತು ಅಂತ ಹೇಳೋದಕ್ಕೆ ಹೊರಟಿದ್ದೆ ಅಲ್ವಾ? ಈಗೇನ್ ಮಾಡಕ್ಕಾಗತ್ತೆ? ಆಗಿದ್ದಾಗೋಯ್ತು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದು ಯಾಕೆ? ಬಿಟ್ಬಿಡು. ದೇವಕಿ, ನಾನು ದೇವಸ್ಥಾನಕ್ಕೆ ಪೂಜೆ ಸಾಮಾನು ತರಬೇಕು, ಹೋಗ್ಬರ್ತೀನಿ. ದೇವಕಿ, ಏನ್ ಹೇಳಕ್ ಹೊರಟಿದ್ದೆ ಪೂರ್ಣನ ಹತ್ರ? ನನ್ನ ಹತ್ರ ಹೇಳು. ವಿಶು ಮದ್ವೆ ಆಗಿದ್ದು ವಿಶಾಖನ್ ಅಲ್ಲ, ರಾಧಿಕನ್ನ ಅಂತ ಹೇಳ್ಬಿಡ್ತೀನಿ ಅತ್ತೆ. ಪಾಪ ಇವತ್ ನೋಡಿ, ಹೆಂಡತಿ ಇಲ್ಲ ಅನ್ನೋ ಕಾರಣಕ್ಕೆ ವಿಶುಗೆ ಅವಮಾನ ಆಯ್ತು. ನಮ್ಮ ಮಗಳಿಂದ ಈ ಪರಿಸ್ಥಿತಿ ಬಂತಲ್ಲ ಅಂತ ಇವ್ರು ಬೇಜಾರು ಮಾಡ್ಕೋತಿದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ಸತ್ಯನ ಮುಚ್ಚಿಡೋದು ತಪ್ಪಲ್ವಾ ಅತ್ತೆ? ಸತ್ಯ ಹೇಳ್ಬಿಡೋದೇನು ದೊಡ್ಡತನ ಅಲ್ಲ. ಮುಂದೆ ಅದರಿಂದ ಯಾವ ಪರಿಣಾಮ ಆಗುತ್ತೆ ಅಂತ ಯೋಚನೆ ಮಾಡಿದೀಯಾ? ಈಗಾಗಿರೋ ಅನಾಹುತಕ್ಕಿಂತ ಇನ್ನೇನಾಗಕ್ ಸಾಧ್ಯ ಅತ್ತೆ? ನಾವು ಮಾಡಿರೋ ಅನ್ಯಾಯಕ್ಕೆ ನಾವು ಅನುಭವಿಸ್ತಾ ಇರೋದು ಸಾಲದ? ಕೃಷ್ಣನೇ ನಾವು ಮಾಡಿರೋ ಅಪರಾಧಕ್ಕೆ ನಮಗ್ ಶಿಕ್ಷೆ ಕೊಡ್ತಾ ಇದ್ದಾನೆ. ಈಗಲಾದ್ರೂ ನಾವು ಮಾಡಿರೋ ಅಪರಾಧಕ್ಕೆ ಪ್ರಾಯಶ್ಚಿತ್ತ ನಾವು ಮಾಡಿಕೊಳ್ಳೇಬೇಕು. ಅದಕ್ಕೋಸ್ಕರನಾದ್ರೂ ಅತ್ತೆ ರಾಧಿಕಾ ವಿಶು ಮದುವೆ ಆಗಿರೋ ನಿಜ ವಿಚಾರನ ಎಲ್ಲರಿಗೂ ಹೇಳಲೇಬೇಕು. ಸೆರಗಲ್ಲಿ ಕೆಂಡ ಕಟ್ಕೊಂಡ ಹಾಗಾಗ್ತಿದೆ ನನಗೆ. ಇನ್ನು ನನ್ ಕೆಲ್ ತಡ್ಕೊಳಕ್ ಆಗಲ್ಲ ಅತ್ತೆ, ಆಗಲ್ಲ. ತಾಳ್ಮೆ ದೇವಕಿ. ಪೂರ್ಣನಿಗೆ ನಿಜ ಗೊತ್ತಾದ್ರೆ ಇದರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡು. ಅವತ್ತು ಇದು ನೀತಿಗೆಟ್ಟು ಬದುಕುಂತಲ್ವಾ ಅವನು ಹೊಳೆಗೆ ಹರಕ್ ಹೋಗಿದ್ದು. ಇನ್ನು ಈ ವಿಚಾರ ಗೊತ್ತಾದ್ರೆ ಏನು ಹೇಳ್ದೆ ಸುಮ್ಮನೆ ಇದ್ಬಿಡು.
ಈಗ ಏನಾಯ್ತು ಅಂತ ಅಳ್ತಾ ಕೂತಿದ್ದೀರಾ? ಏನೂ ಇಲ್ಲ ಕಂದ. ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಕಲ್ಯಾಣ ಮಂಟಪದ ಪೂಜೆ ಎಷ್ಟು ಚೆನ್ನಾಗಾಯ್ತು. ಅಮ್ಮ, ಇದು ಅಪ್ಪನ ಕನಸು ಇವತ್ತು ನನ್ಸಾಗಿದೆ. ಅದು ಕೃಷ್ಣ ಜನ್ಮಾಷ್ಟಮಿ ದಿನಾನೇ ಅಲ್ವಾ ಅಜ್ಜಿ? ನೀನ್ ಪೂಜೆ ಮಾಡಬೇಕಾಗಿತ್ತು. ಆದ್ರೆ ಒಬ್ಬಂಟಿಯಾಗಿ ನನ್ನ ಗರ್ಲ್ ಫ್ರೆಂಡ್ ನನ್ನ ಜೊತೆ ಇರ್ಬೇಕಾದ್ರೆ ನಾನು ಹೇಗೆ ಒಬ್ಬಂಟಿ ಆಗ್ತೀನಿ? ಆದ್ರೆ ಪೂಜೆ ಸಮಯದಲ್ಲಿ ಆಗಿದ್ದು ನೆನ್ಸ್ಕೊಂಡ್ರೆ ಅಮ್ಮ, ಈಗೇನಾಯ್ತು? ನಾವು ಪೂಜೆನ ಶಾಸ್ತ್ರೋಕ್ತವಾಗಿ ಸಂಪ್ರದಾಯಬದ್ಧವಾಗಿ ಮಾಡಿದ್ವಿ ತಾನೆ? ಒಳ್ಳೇದೇ ಆಯ್ತಲ್ಲ. ಸಮಾರಂಭ ಚೆನ್ನಾಗಾಯ್ತು ಅಂತ ಖುಷಿಯಾಗಿರ್ಬೇಕಲ್ವಾ? ಈ ರೀತಿ ಅಳ್ಬಾರ್ದು. ಅಜ್ಜಿ, ಹೊತ್ತಾಯ್ತು, ಆರಾಮಾಗಿ ನಿದ್ದೆ ಮಾಡು. ನಂಗೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸಿ ನಾನು ಮಾಡ್ತೀನಿ, ಆಯ್ತಾ? ಗುಡ್ ನೈಟ್. ರಾಧಿಕಾ ವಿಶು ಹೆಂಡತಿ ಆದವಳು. ಅವಳನ್ನ ಅವಳ ಗಂಡನಿಂದ ದೂರ ಮಾಡಿ ಅನ್ಯಾಯ ಮಾಡಿದೆ. ಅದಕ್ಕೆ ಸರಿಯಾಗಿ ಶಿಕ್ಷೆನ ಅನುಭವಿಸ್ತಾ ಇದ್ದೀನಿ. ದೇವ್ರೆ, ಇದಕ್ಕೆ ಪರಿಹಾರ ಏನು? ಅಕಸ್ಮಾತ್ ನನ್ನ ಮದ್ವೆ ದಿವಸ ವಿಶಾಖನ್ ಬದಲು ರಾಧಿಕಾ ಹಸ ಮನೆ ಮೇಲೆ ಕೂತ್ಕೊಂಡಿದ್ಲು ಅಂತ ಇವ್ರಿಗೆ ಹೇಳ್ಬಿಟ್ರೆ? ಬೇಡ, ಅತ್ತೆ ಹೇಳಿದ್ ನಿಜ. ನಾವು ವಿಶುಗೆ ಅವನ ಕುಟುಂಬಕ್ಕೆ ಮೋಸ ಮಾಡಿದ್ವಿ ಅಂತ ಇವ್ರು ವೇದನೆ ಪಡ್ತಾರೆ. ರಾಧಿಕಾಗ ಅನ್ಯಾಯ ಆದ್ರೆ ಇವ್ರ ಜೀವಂತ ಇರಲ್ಲ. ನನಗೆ ದಿಕ್ಕೇ ತೋಚದಾಗ ಆಗಿದೆ. ಏನ್ ಮಾಡ್ಲಿ ನಾನೀಗ?
ಇದಕ್ಕೆ ಪರಿಹಾರ ಏನು ಕೃಷ್ಣ? ನಾನು ಮಾಡಿದ್ದು ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೇಬೇಕು. ನಾನು ಮಾಡಿದ ದ್ರೋಹದಿಂದ ನನ್ನ ಯಜಮಾನರ ಜೀವಕ್ಕೆ ತೊಂದರೆ ಆಗ್ಬಾರ್ದು. ನೀನೇ ದಾರಿ ತೋರಿಸ್ಬೇಕು ಕೃಷ್ಣ. ಇದಕ್ಕೆ ಪರಿಹಾರ ನೀನೇ ಕೊಡ್ಬೇಕು ಕೃಷ್ಣ. ಕುಸೆ ಎಲ್ಲಿದ್ಯಮ್ಮ? ಬಂದೆಪ್ಪ. ಹೋಗೋಣ ತಾಯಿ. ಒಂದ್ ನಿಮಿಷ ರಾಧಿಕಾ, ನೀನ್ ಹೋಗಿ ಪೂಜೆಗೆ ತಯಾರಿ ಮಾಡ್ತಾ ಇರು ಕಂದ. ಅಪ್ಪ ಒಂದ್ ಸ್ವಲ್ಪ ಚಾ ಕುಡ್ಕೊಂಡ್ ಬರ್ಲಿ. ಸರಿಮ್ಮ ಅಪ್ಪ, ನಾನು ಹೋಗಿರ್ತೀನಿ. ಆಯ್ತು ತಾಯಿ. ಏನ್ ದೇವ್ಕಿ? ಕೂತಿರಿ, ಚಾ ತಗೊಂಡ್ ಬರ್ತೀನಿ. ಕೂತ್ಕೊಳ್ರಿ. ದೇವ್ಕಿ, ನೀನ್ ಏನ್ ಹೇಳಬೇಕು ಅಂತಿದ್ಯಾ? ನಿನ್ನೆಯಿಂದ ಒಂಥರ ಇದೆಯಾ? ಏನೋ ಚಿಂತೆ ಮಾಡ್ತಾ ಇದೆಯಾ? ಏನ್ ಹೇಳು. ಅದೇ ರೀ, ನನ್ನ ಚಿಕ್ಕಮ್ಮನ ಮಕ್ಕಳ ವಿಷಯ. ಇಬ್ರು ಹೆಣ್ಮಕ್ಳು. ದೊಡ್ಡೋಳನ್ನ ತುಂಬಾ ಅನುಕೂಲಸ್ಥರ ಮನೆಗೆ ಮದುವೆ ಮಾಡಿಕೊಟ್ರು. ತುಂಬಾ ಒಳ್ಳೆ ಜನ, ಹುಡುಗನೂ ಒಳ್ಳೆಯವನೇ. ಆದ್ರೆ ಈ ಹುಡುಗಿ ಯಾಕೋ ಆ ಮನೆಗೆ ಹೊಂದ್ಕೊಳ್ಳೇ ಇಲ್ಲ. ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಓಡ್ ಹೋದ್ಲು ರೀ. ನಮ್ಮ ಚಿಕ್ಕಮ್ಮನ ಮನೆಯವ್ರಿಗೆ ಅಳಿಯನ್ ಕಂಡ್ರೆ ತುಂಬಾ ಪ್ರೀತಿ. ಅದಕ್ಕೆ ತಮ್ಮ ಕಿರಿ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಿದ್ರು. ಈಗ ಅವರಿಬ್ರು ತುಂಬಾ ಚೆನ್ನಾಗಿದ್ದಾರೆ ರೀ. ಅತ್ತೆ ಮನೇಲಂತೂ ಕಿರಿ ಮಗಳನ್ನ ಕಂಡ್ರೆ ತುಂಬಾ ಇಷ್ಟ ಅಂತೆ. ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ನೋಡಿ. ನೆಂಟಸ್ತನೂ ಉಳಿಸ್ಕೊಂಡ್ ಹಾಗಾಯ್ತು. ಹಿರಿಮಗಳು ಮನೆ ಬಿಟ್ಟು ಹೋದ ದುಃಖನೂ ಕಡಿಮೆ ಮಾಡ್ದ ಹಾಗಾಯ್ತಲ್ವಾ? ದೇವ್ಕಿ, ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನ ನೇರವಾಗಿ ಹೇಳು. ರೀ, ನಾವು ಹಾಗೆ ಮಾಡ್ಬೋದಾಗಿತ್ತೇನೋ ಅಂತ. ನೀವೊಪ್ಪಿದ್ರೆ ವಿಶುಗೆ ನಮ್ಮ ರಾಧಿಕನ್ ಕೊಟ್ಟು ಮದುವೆ ಮಾಡಬೇಕು.
ಧರ್ಮಾಧಿಕಾರಿಗಳ ಮನೆಯವ್ರು ಏನು ಹೇಳ್ಬೋದು ಇದಕ್ಕೆ? ಇದಕ್ಕಿಂತ ಬೇರೆ ಪರಿಹಾರ ನನಗೆ ತೋಚ್ತಾ ಇಲ್ಲ ರೀ. ನಿನ್ನೆ ನೀವೇ ನೋಡಿದ್ರಿ, ಹೆಂಡತಿ ಇಲ್ಲ ಅನ್ನೋ ಕಾರಣಕ್ಕೆ ವಿಶ್ವನ ಪೂಜೆಗೂ ಕೂತ್ಕೊಳ್ಳೋದಕ್ಕೆ ಬಿಡ್ಲಿಲ್ಲ. ಎಲ್ರ ಮುಂದೆ ಎಷ್ಟು ಅವಮಾನ ಮಾಡಿದ್ರು. ವಿಶಾಖ ಮನೆ ಬಿಟ್ಟು ಹೋಗಿರೋದ್ರಿಂದ ಎರಡು ಮನೆಯವರು ಸಾಕಷ್ಟು ದುಃಖ ಅನುಭವಿಸ್ತಾ ಇದ್ದೀವಿ. ಅವ್ರ ಮನೆಯವರೆಲ್ಲ ಎಷ್ಟು ಒಳ್ಳೆಯವರು ರೀ. ತಾವು ಶ್ರೀಮಂತರು ಅನ್ನೋ ಜಂಬನೇ ಇಲ್ಲ. ಅಂಥ ಒಳ್ಳೆ ಸಂಬಂಧನ ನಾವು ಉಳಿಸ್ಕೊಳ್ಳೋ ಪ್ರಯತ್ನನಾದ್ರೂ ಮಾಡ್ಬೇಕಲ್ವಾ? ರಾಧಿಕಾ ಬಗ್ಗೆ ಯೋಚನೆ ಮಾಡ್ರಿ. ಇನ್ನೂ ಎಳೆ ವಯಸ್ಸು. ಅವಳ ಇಡೀ ಜೀವನ ಸನ್ಯಾಸಿಯಾಗಿ ಕಳೆಯೋ ಬದಲು ವಿಶ್ವ ಹೆಂಡತಿ ಆದ್ರೆ ಅವಳ ಭಕ್ತಿಗೆ ಸೇವೆಗೆ ಇನ್ನೂ ಹೆಚ್ಚಿನ ಅವಕಾಶ ಸಿಗತ್ತಲ್ವಾ? ಎಷ್ಟು ಸಲ ನಮ್ಮ ರಾಧಿಕಾ ವಿಶಾಖನ್ ಜಾಗದಲ್ಲಿ ನಿಂತು ನಮ್ಮ ಮರ್ಯಾದೆ ಉಳಿಸಿದಾಳೆ. ವಿಶಾಖ ಮಾಡಬೇಕಾಗಿದ್ದ ಎಷ್ಟೋ ಕೆಲಸಗಳನ್ನ ರಾಧಿಕಾ ಮಾಡಿದಾಳೆ. ಈಗ ವಿಶಾಖನ್ ಜಾಗದಲ್ಲಿ ರಾಧಿಕಾ ಆ ಮನೆಗೆ ಸೊಸೆಯಾಗಿ ಹೋದ್ರೆ ಅಲ್ಲಿನ ಎಲ್ಲಾ ಜವಾಬ್ದಾರಿಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾಳೆ ರೀ. ವಿಶ್ವಗೂ ಕಳ್ಕೊಂಡಿದ್ದ ಪ್ರೀತಿ ಅಧಿಕಾರ ಎರಡೂ ಸಿಗತ್ತೆ ರೀ. ಅಲ್ಲ, ಶಾಸ್ತ್ರಿಗಳನ್ನ ತುಂಬಾ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಜನ. ಅವರೇ ಈ ರೀತಿ ನಿಯಮಗಳನ್ನ ಉಲ್ಲಂಘನೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ನಮ್ಮ ಮನೆತನ ನಡೆಸ್ಕೊಂಡ್ಬಂದ ಸಂಪ್ರದಾಯನ ಕೈ ಬಿಡೋದು ಸರಿಯಲ್ಲ. ಹೆಂಡತಿ ಇಲ್ಲದೆ ವಿಶ್ವ ಒಬ್ಬನೇ ಹೋಮ ಮಾಡಕ್ ಆಗಲ್ಲ. ಪುರಾಣಗಳಲ್ಲಿ ಆ ಭಗವಂತನು ಧರ್ಮಕರ್ಮ ಮಾಡಬೇಕಾದ್ರೆ ಅವನ ಹೆಂಡತಿ ಜೊತೆಯಾಗಿರ್ತಾಳೆ. ನಾವು ಶಾಸ್ತ್ರಗಳನ್ನ ಉಲ್ಲಂಘನೆ ಮಾಡೋದು ದೊಡ್ಡ ತಪ್ಪು. ಶಾಸ್ತ್ರಗಳೇ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಪೂಜೆ ಮಾಡಿದ್ರೆ ಅದರಿಂದ ಶುಭ ಆಗಲ್ಲ. ದಂಪತಿಗಳು ಜೊತೆಯಾಗಿ ಹೋಮ ಮಾಡಬೇಕು ಅನ್ನೋ ಶಾಸ್ತ್ರ ಇಲ್ಲೆಲ್ರಿಗೂ ಗೊತ್ತಿದೆ. ಅದನ್ನ ನಿಮ್ಮ ಅನುಕೂಲಕ್ಕೆ ಬದಲಾಯಿಸಕ್ಕಾಗಲ್ಲ. ಚಿಕ್ಕಪ್ಪ ಹೇಳಿದ್ ನಿಜ. ನಾನು ಹೋಮ ಮಾಡಲ್ಲ.